ಏನು ದನ ಮೇಯಿಸ್ತಿದ್ದ ಹೆಣ್ಮಗಳು ಮುಂದೆ ಒಂದಿನ ಭಾಳ ಭಾಳ ಬಡ ಕುಟುಂಬದಿಂದ ಬಂದಂತಹ ಹೆಣ್ಮಗಳು. ಬಡವರು ಮಕ್ಕಳು ಅಂದರೆ ನಾನು ಬಂದಿರೋದು ಮೈನಸ್ಸಿಂದ, ನನಗೆ ಬಂದಂಥ ಸಂಬಳದಲ್ಲಿ ಅಥವಾ ಸಾಲ ಮಾಡಿ ಆದರೂ ಕೊಟ್ಟಿರ್ತಕ್ಕಂಥ ಉದಾಹರಣೆ ನನಗೆ. ಸಾರ್ ಅವ್ರು ಯಾರೋ ಬಂದಿದ್ರು ಸರ್, ನನ್ನ ನೋಡಿ ನನ್ನನ್ನು ನೋಡಿ ಮಾತಾಡಿಸಿದ್ರು. ಯಾರು ಏನು ಎಂಥದ್ದು ಕೇಳಿದ್ರು ಸರ್. 40,000 ರೂಪಾಯಿನ ಅಕೌಂಟಲ್ಲಿ ಕಟ್ಟೋದು. ಆ ಎಮ್ಮ ಅದೆಷ್ಟು ಹಾರ್ಡ್ ವರ್ಕರ್ ಅಂದರೆ, ನೀವು 24 ಗಂಟೆ ಕೆಲಸ ಮಾಡ್ತೀವಿ, ಖುದ್ದು ಆ ಸ್ಪಾಟಲ್ಲಿ ನಿಂತು ಕೆಲಸ ಮಾಡ್ತೀವಿ. ಜೈ ಭೀಮ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಹೆತ್ತೂರು ಮಾತಾಡ್ತಾ ಇದ್ದೀನಿ. ಭಾಳ ದಿನಗಳ ನಂತರ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಇದಕ್ಕೆ ಮುಖ್ಯ ಕಾರಣ ನಿಮಗೀಗಾಗಲೇ ಗೊತ್ತು, ದಿನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರ. ಹಾಸನದ ಮಹಾನಗರ ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಆಗಿರ್ತಕ್ಕಂತಹ ಕವಿತಾ KR ಅವರ ಬಗ್ಗೆ ಅನೇಕರು ಪರ ಮತ್ತು ವಿರೋಧ ಪ್ರತಿಭಟನೆಗಳು, ಹೇಳಿಕೆಗಳು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಒಂದಷ್ಟು ಮಾತುಗಳನ್ನು, ಒಂದೆರಡು ಅನಿಸಿಕೆಗಳನ್ನು, ಒಂದೆರಡು ಘಟನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೇಬೇಕು ಅನ್ನೋ ಒಂದು ಮನಸ್ಸಿಂದ ಇವತ್ತು ಇಲ್ಲಿ ಬಂದಿದ್ದೀನಿ. ಮೊದಲನೇದಾಗಿ ಕವಿತಾ KR ಅವರು ನಮ್ಮೂರು ಅಂದರೆ ಸಕಲೇಶಪುರ ತಾಲೂಕಿನ ಒಂದು ಕಟ್ಟ ಕಡೆಯ ಗ್ರಾಮ, ಕೊಂತನ್ಮನೆ ಅಂತ ಹೇಳಿ ಅಲ್ಲಿನ ಹೆಣ್ಮಗಳು. ಒಂದು ಏನು ದನ ಮೇಯಿಸ್ತಿದ್ದ ಹೆಣ್ಮಗಳು ಮುಂದೆ ಒಂದಿನ ಭಾಳ ಭಾಳ ಬಡ ಕುಟುಂಬದಿಂದ ಬಂದಂತಹ ಹೆಣ್ಮಗಳು. ಮುಂದೆ ಒಂದಿನ ಅವರು ಜೂನಿಯರ್ ಇಂಜಿನಿಯರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು, ಇಲ್ವೋ ಗೊತ್ತಿಲ್ಲ. ಬಟ್ ಅವರ ಶ್ರಮ, ಅವರ ಅಪ್ಪ ಅಮ್ಮಂದಿರು ಅವರನ್ನು ಬೆಳೆಸಿರೋದು ಇವೆಲ್ಲ ಕೇಳಿ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ತನ್ನ ಬುದ್ಧಿ ಇವೆಲ್ಲವೂ ಕೂಡ ಸೇರಿ ನವೋದಯದಲ್ಲಿ ಓದಿ ಏನು ಸರ್ಕಾರಿ ಕೆಲಸಕ್ಕೆ ಇಂಜಿನಿಯರ್ ಹುದ್ದೆಗೆ ಬಂದಿರತಕ್ಕಂಥ ಹೆಣ್ಮಗಳು. ಈಗ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಏನಂದರೆ ಅವರನ್ನು ಯಾವತ್ತೂ ಕೂಡ ಟೀಕೆ ಮಾಡ್ತಕ್ಕಂತಹ ಅವರ ಒಂದು ವರ್ಗ, ಅಧಿಕಾರಿ ವರ್ಗ, ಅಧಿಕಾರಶಾಹಿ ವ್ಯವಸ್ಥೆ ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡ್ತಾ ಇದೆ. ಆ ಆರೋಪಗಳು ಎಷ್ಟು ಸುಳ್ಳು ಮತ್ತು ಎಷ್ಟು ಸತ್ಯ ಅನ್ನೋದ್ರ ಮಧ್ಯೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೇಬೇಕು. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಹೆಣ್ಣುಮಕ್ಕಳು ಮಾತಾಡಿದರೆ ಯಾರು ಬೆಂಬಲ ಕೊಡಲ್ಲ, ಇಲ್ಲಿ ರಾಜಕೀಯ ಮೇಲಾಟವೇ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಈಗ ಇತ್ತೀಚೆಗೆ ನಮ್ಮ ಸ್ನೇಹಿತರಲ್ಲ, ಕುಟುಂಬ ವರ್ಗನೇ ಒಬ್ಬ ಇಲ್ಲೇ ಒಂದು 10-15 ಕಿಲೋಮೀಟರ್ ದೂರದ ಒಬ್ಬ ಹುಡುಗ ನನಗೆ ಕಾಲ್ ಮಾಡ್ತಾನೆ. ಅವನು ವಿಕಲಾಂಗ, ಹೆಸರು ಬೇಡ, ಅವ್ರ ಹೆಸರು ಹೇಳಲ್ಲ. ಅವನಿಗೆ ಕಾಲಿಲ್ಲ, ಕಣ್ಣು ಕಾಣಲ್ಲ, ಆದರೆ ಮೊಬೈಲ್ ಎಲ್ಲವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಬಳಸ್ತಾನೆ. ಏನೇನು ನಡೀತಿದೆ ಎಲ್ಲನೂ ಹೇಳ್ತಾನೆ. ಅಕ್ಷರಶಃ ಬೆಡ್ ರಿಟರ್ನ್ ಇರ್ತಕ್ಕಂಥ ಒಬ್ಬ ಹುಡುಗ. ಅವನು ಎಂಥ ಸ್ವಾಭಿಮಾನಿ ಅಂದರೆ, ಸರ್ ನನಗೇನಾದರೂ ಒಂದು ಕೆಲಸ ಕೊಡಿ ಸರ್, ನಾನು ಏನು ನಿಮ್ಮ ಕಾಲಿಗೆ ಹಿಡಿತೀನಿ, ಕೈ ಮುಗಿತೀನಿ, ನಾನು ಕೆಲಸ ಮಾಡ್ಬೇಕು ಸರ್, ನಾನು ವಿಕಲಾಂಗ ಆಗಿರ್ಬೋದು. ಇದ್ರ ಮಧ್ಯೆ ಒಂದು ಸಲ ಅವರಿಗೆ ಹಾಸನ ಹಿಮ್ಸಲ್ಲಿ ಒಂದು ಇದು ಕೊಟ್ಟಿರ್ತಾರೆ, ಏನು ಲಿಫ್ಟು ಆಪ್ರೇಟರ್ ಅಂತ. ಆ ಕೆಲಸ ಮಾಡಿರ್ತಾನೆ ಅವನು. ಆ ಹುಡುಗ ಒಂದಿನ ಫೋನ್ ಮಾಡಿ ನನಗೆ, ಅಣ್ಣ ಹಿಂಗೆ ಸರ್ ನನಗೆ ಒಂದು ಆಪ್ರೇಷನ್ ಆಗಬೇಕಾಗಿದೆ, ಆಪ್ರೇಷನ್ ಮಾಡ್ಸೋಕ್ಕೆ 2 ಲಕ್ಷ ಕೇಳ್ತಾ ಇದ್ದಾರೆ, ಹೆಂಗಾರು ಮಾಡಿ. ಆಮೇಲೆ ಹೇಳಿದೆ, ನಾನು ಸಂಬಂಧಪಟ್ಟ ಹೇಮಾವತಿ ಹಾಸ್ಪಿಟಲ್ ಹೋಗಿ ಮಾತಾಡಿದಾಗ, ಹೌದು 2 ಲಕ್ಷ ಆಗುತ್ತೆ, ಅದರಲ್ಲಿ ಅದು ನಮ್ಮದು ಯಾವುದೋ ಕಾರ್ಡ್ ಇದೆ, ಅದರಲ್ಲಿ ಸಹಕಾರಿ ಸಂಘದ ಇದು ಏನಾದೊಂದು ಗೋರ್ಮೆಂಟ್ ಸ್ಕೀಮ್ದಲ್ಲಿ 90,000 ಕ್ಲೈಮ್ ಆಗುತ್ತೆ. ಇನ್ನು ಬಾಕಿ 1,10,00,000 ಹಣ ಬೇಕು ಅಂತ ಇರುತ್ತೆ. ಆಯಿತು ಅಂತ ಹೇಳಿ ಅಡ್ಮಿಷನ್ ಆಗಿಬಿಡುತ್ತೆ. ಮತ್ತು ಇವ್ರ ಹತ್ರ ಸಾಲ ಮಾಡಿ ಒಂದಷ್ಟು ಅಮೌಂಟನ್ನು ಹೊಂದಿಸ್ಕೊಂಡಿರ್ತಾರೆ. ಕೊನೆಯ ಹಂತದಲ್ಲಿ ಅವರಿಗೆ 40,000 ಬೇಕಾಗಿರುತ್ತೆ, 60,000 ಬೇಕಾಗಿರುತ್ತೆ.
ನನಗೆ ನಾನು ಹೋಗಿ ಬರ್ತೀನಿ, ನಾನು ಒಂದಷ್ಟೇನು ಸಣ್ಣ ಸಹಕಾರ ಮಾಡಿ ಬರ್ತೀನಿ, ನನಗೆ ಹೆಂಗಾರು ಮಾಡಿಕೊಡಿ ಅಣ್ಣ ಪ್ಲೀಸ್, ನಿಮ್ಮ ನನ್ನ ಬದುಕಿಸ್ಕೊಳ್ಳಿ ಅಂತ ಹೇಳಿ ನನಗೆ ಪರಿಪರಿಯಾಗಿ ಕೇಳ್ಕೊತಾನೆ. ನಮಗೆ ಅಷ್ಟೊಂದು ಅರ್ಜೆಂಟಾಗಿ ಅಷ್ಟೊಂದು ಹಣ ನನಗೆ ಇದು ಮಾಡೋಕ್ಕಾಗಲ್ಲ. ನಾನು ತುಂಬ ಜನ ಕೇಳ್ತೀನಿ ಹಾಸನಲ್ಲಿ, ಸರ್ ಹಿಂಗೊಂದು ಹುಡುಗ ವಿಕಲಾಂಗ ಹಿಂಗೆಲ್ಲ ಆಗ್ಬಿಟ್ಟಿದೆ ಅಂತ ಎಲ್ಲ ಎಷ್ಟು ಜನ ತುಂಬ ಜನ ಮೆಸೇಜ್ ಮಾಡ್ತೀನಿ ಏನಾರು ಹೆಲ್ಪ್ ಮಾಡ್ಬೋದಾ ಅಂತ. ಬಟ್ ಯಾರು ಕೂಡ ಬರಲ್ಲ, ನೋಡೋಣ 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 ಅಂತಾರೆ. ಕೊನೆ ದಿನ ಆಪ್ರೇಷನ್ ಆಯಿತು, ಇನ್ನೊಂದು ನಾಳೆ ನಾಡಿದ್ದು ಡಿಸ್ಚಾರ್ಜ್ ಮಾಡ್ತಾರೆ ಅಣ್ಣ, ದುಡ್ಡು ಕಟ್ಟೋಕ್ಕೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಕೊನೆ ಕಾಲು ಅಂತೇಳಿ, ಯಾಕೆಂದರೆ ಕವಿತಾ ಮೇಡಮ್ಗೆ ನಾನು ತುಂಬ ಜನ ಹೆಲ್ಪ್ ಮಾಡಿಸಿದ್ದೀನಿ. ಅವ್ರ ಹತ್ರ ಅವರ ಹೆಸರು ಹೇಳ್ಕೊಂಡು ಓದ್ತಾ ಇರೋಂತಹ ಅನೇಕ ಹುಡುಗರು ನನ್ನ ಜೊತೆಗಿದ್ದಾರೆ. ನಾನೇನಾದ್ರು ಯಾರಿಗಾರು ಹೆಲ್ಪ್ ಮಾಡಬೇಕು ಅಂದರೆ ಫಸ್ಟ್ ನೆನಪು ಬರೋದು ಮೇಡಮ್. ಯಾಕೆಂದ್ರೆ ಅವರು ಬಡವರು ಮಕ್ಕಳು ಅಂದರೆ ನಾನು ಬಂದಿರೋದು ಮೈನಸ್ಸಿಂದ, ನನಗೆ ಬಂದಂಥ ಸಂಬಳದಲ್ಲಿ ಅಥವಾ ಸಾಲ ಮಾಡಿ ಆದರೂ ಕೊಟ್ಟಿರ್ತಕ್ಕಂಥ ಉದಾಹರಣೆ ನನಗೆ ಗೊತ್ತು. ಅವತ್ತು ಆ ಕ್ಷಣದಲ್ಲಿ ನಾನು ಫೋನ್ ಮಾಡಿದ ತಕ್ಷಣ ಕವಿತಾ ಮೇಡಮ್ಗೆ ಕೇಳಲಾ ಬೇಡವಾ ಅಂತ ಹೇಳಿ, ಮೇಡಮ್ ಹಿಂಗಾಗಿದೆ ಅಂತ ಅಷ್ಟೇ ಹೇಳಿ ಸುಮ್ಮನೆ ಆಗ್ತೀನಿ. ಆಮೇಲೆ ಒಂದು ಅರ್ಧ ಗಂಟೆ 1 ಅವರು ನಾನು ಏನು ಹೇಳಿರಲ್ಲ, ಎಲ್ಲಿದ್ದಾರೆ ಅವ್ರ ಆಫೀಸು, ಎಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಏನು ಅಂತೆಲ್ಲ ಕೇಳ್ಕೊಂಡು ವಿಚಾರ ತಿಳ್ಕೊಂಡು ನಾನು ಪಾಡಿಗೆ ನಾನು ಸುಮ್ಮನೆ ಆಗ್ತೀನಿ. ನೋಡೋಣ ಇರಿ, ನನ್ನ ಹತ್ರಲ್ಲಿ ಯಾವುದೂ ಇಲ್ಲ ಅಂತ ಹೇಳಿರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಆ ಹುಡುಗ ಫೋನ್ ಮಾಡ್ತಾನೆ ನನಗೆ, ಸಾರ್ ಅವ್ರು ಯಾರೋ ಬಂದಿದ್ದರು ಸರ್, ನನ್ನನ್ನು ನೋಡಿ ಮಾತಾಡಿಸಿದ್ರು, ಯಾರು ಏನು ಎಂಥದ್ದು ಕೇಳಿಲ್ಲ ಸರ್, 40,000 ರೂಪಾಯಿನ ಅಕೌಂಟಲ್ಲಿ ಕಟ್ಟೋದ್ರು ಅಂತ ಹೇಳ್ತಾರೆ. ನಾನು ಅಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ, ಏನೋ ಒಂದಷ್ಟು ಹೆಲ್ಪ್ ಮಾಡಿ ಹೋಗ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಅವನು ಅದು ಎಷ್ಟು ಇದಾಗ್ತಾನೆ ಅಂದರೆ ನನಗೆ, ಸರ್ ಅವ್ರು ಯಾರು ಸರ್ ನನಗೆ ಗೊತ್ತಿಲ್ಲ ಸರ್, ಯಾರು ಒಬ್ಬರು ಲೇಡಿ ಅವ್ರು ಬಂದು ಕಟ್ಟಿದ್ರಂತೆ, ಆಮೇಲೆ ಬಂದು ನೋಡ್ಕೊಂಡು ಹೋಗಿದ್ದಾರೆ, ನನ್ನನ್ನು ಮಾತು ಕೂಡ ಆಡಿಸಿಲ್ಲ ಅಂತ ಹೇಳಿದರು. ಅವ್ರಿಗೆ ಫೋನ್ ನಂಬರ್ ಕೊಡಿ ಸರ್ ಅಂತ. ನಾನು ಮೇಡಮಿಗೆ ಫೋನ್ ಮಾಡಿದೆ. ನಾನು ಮೇಡಮ್ ಏನು ನೀವು ಕಟ್ಟಿದ್ರಾ ಅಂತ ಕೇಳಿದೆ. ಹ್ಞೂ ಕಣಪ್ಪ ಹೋಗಿದ್ದೆ. ಮಲಗಿಸಿರೋದು ಅವರು ನೋಡಿ ನನಗೆ ನಿಜವಾಗ್ಲೂ ನಾನು ತಡ್ಕೊಳಕ್ಕಾಗಲಿಲ್ಲ, ನಂಗೆ ಅಲ್ಲಿ ಮಾತಾಡೋಕ್ಕೂ ಆಗಲಿಲ್ಲ. ಸೀದಾ ನಾನು ಅದೇನಿದೆ ಅದು ಕ್ಲಿಯರ್ ಮಾಡಿ ನನ್ನ ಜವಾಬ್ದಾರಿ ಅಂತೇಳಿ ಕೊಟ್ಟು ಬಂದೆ. ಏನು ಆಮೇಲೆ ಗೊತ್ತಾಯ್ತು ಅದ್ರದ್ದು ಏನಂದರೆ, ಯಾವುದೋ ಒಂದು ಇದನ್ನು ಬಿಡಿಸ್ಕೊಳ್ಳೋಕ್ಕೆ, ಗೋಲ್ಡ್ ಬಿಡಿಸ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದ ದುಡ್ಡನ್ನು ಹೋಗಿ ಯಾವುದೇ ಒಂದು ಸಣ್ಣ ಪ್ರತಿಫಲಾಪೇಕ್ಷೆ ಇಲ್ಲದೇ ಅಲ್ಲಿ ಕೊಟ್ಟು ಬಂದು ಅದನ್ನು ಬಿಲ್ ಕ್ಲಿಯರ್ ಮಾಡಿರ್ತಾರೆ. ಆಮೇಲೆ 20,000 ಬೇಕಾಗುತ್ತೆ. ಅವ್ರೇನು ಮಾಡ್ತಾರೆ, ಈ ವೈದ್ಯರು ಹೆಂಗೆ ಅಂದರೆ, ಯಾರು ಕೊಡ್ತಾ ಇದ್ದಾರೆ ಅಂದರೆ ನೋಡೋಣ ಬರೋವಷ್ಟು ಬರಲಿ ಅಂತ ಅವ್ರಿಗಿರುತ್ತೆ. ನಾವು ಹಂಗಂತ ಅವ್ರನ್ನ ತಪ್ಪಾಗಿ ಗ್ರಹಿಸ್ತಿಲ್ಲ. ಅವರು ಮತ್ತೆ ಇನ್ನು 20,000 ಬೇಕೇ ಬೇಕು ಅಂದಾಗ ಅವರೇ ಕವಿತಾ ಮೇಡಮ್ ಅವರೇ, ಅವರ ಕೌನ್ಸಿಲರ್ಸು, ಹಳೆ ಕೌನ್ಸಿಲರ್ಸು, ನಮ್ಮ ಸಂತೋಷು ಮತ್ತು ಇನ್ನೊಬ್ಬರು ಅವ್ರ ಹೆಸರು ಮರ್ತೋಯ್ತು, ಸಾರಿ, ಅವ್ರು ನೋಡೋಕೆ ಹೋಗಿದ್ದಾರೆ. ಹೋಗಿ ಒಂದು ಸಲ ನೋಡಿ ಅಂತ ಅವ್ರು ಹೋಗ್ತಾರೆ. ಅವ್ರು ನೋಡಿದ ತಕ್ಷಣ, ಮೇಡಮ್ ಎಷ್ಟು ಇದೇನಿದೆ ಮೇಡಮ್ ಪೂರ್ತಿ ನಾವೇ ಕೊಡ್ತೀವಿ, ಬಾಕಿದ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಕಟ್ಟು ಕೂಡ ಬಂದು ಅವರು ಡಿಸ್ಚಾರ್ಜ್ ಆಗ್ತಾರೆ. ಇವತ್ತುವರೆಗೂ ಆ ಹುಡುಗ, ಆ ಕವಿತಾ ಮೇಡಮ್ ಅಂದರೆ ಯಾರು, ಅವನು ಏನೂ ಗೊತ್ತಿಲ್ಲ. ಅಂದರೆ ಇದರ ಅರ್ಥ ಏನಂದರೆ, ಆ ಹುಡುಗ ನಮ್ಮ ದಲಿತ ಹುಡುಗ. ಇವ್ರು ಯಾರ್ಯಾರೀಗ ದಲಿತ ವಿರೋಧಿ ಅಂತಾರಲ್ಲ, ಅದರಲ್ಲಿ ಇವನು ಕೂಡ ಒಬ್ಬ. ಆದರೆ ಇದನ್ನು ಎಲ್ಲೂ ಇವರು ಎಕ್ಸ್ಪೋಸ್ ಮಾಡೋಕ್ಕೆ ಹೋಗಲ್ಲ, ಬೇಡ ಅದು ಎಲ್ಲೂ ಆಚೆ ಬರೋದು ಬೇಡ ಅಂತೇಳಿ. ಅವರು ಏನೋ ಚಿನ್ನ ಬಿಡಿಸ್ಕೊಳ್ಳೋಕೆ ಇಟ್ಟಿದ್ದು ದುಡ್ಡನ್ನು ತಂದು ಕಟ್ಟಿ ಆ ಹುಡುಗನ ಬದುಕಿಸಿದ್ರೆ ಇವ್ರಿಗೇನು ಏನು ಕಿರೀಟ ಹಾಕಲ್ಲ. ಆದರೆ ಇಂಥ ಮಾನವೀಯ ಅಂತಃಕರಣದ ಹೆಣ್ಮಕ್ಳು ಇನ್ನೂ ಇದ್ದಾರೆ ಸಮಾಜದಲ್ಲಿ. ಏನಾರು ಮಾಡಬೇಕು ಅಂತ ತುಡಿತ ಇಟ್ಕೊಂಡಿದ್ದಾರೆ. ಹೌದು, ಅವರು ಒಂದಷ್ಟು ರ್ಯಾಶು, ಬೇಗ ಇದಾಗ್ತಾರೆ. ಅಲ್ಲ ಸ್ವಾಮಿ, ನಾನು ಹೇಳೋದು, ಈ ಗಂಡಸರು ಜಗಳ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಆಮೇಲೆ ಧಮ್ಕಿ ಹಾಕೋದು, ಕಿರಿಕ್ ಮಾಡೋದು, ಮಾಡೋ ಕೆಲಸಕ್ಕೆ ಅಡ್ಡಿಪಡಿಸೋದು, ಇವೆಲ್ಲವೂ ಕೂಡ ಇಲ್ಲಿ ಯಾವುದು ಕೌಂಟ್ಲೆಸ್ಸು. ಆದರೆ ಒಬ್ಬಳು ಹೆಣ್ಮಗಳು ಜೋರಾಗಿ ಮಾತಾಡ್ತಾ ಇದ್ದಾಳೆ ಅಂದರೆ ಯಾಕೆ ಈ ಸಮಾಜ ಹೀಗೆ ಮಾಡುತ್ತೆ ಅನ್ನೋದನ್ನು ನಾವು ಮೊದಲು ಅರಿತುಕೊಳ್ಬೇಕು.
ಅವರು ಮಾಡಿರೋ ನನ್ನ ಇದಕ್ಕೆ ಬಂದು ಸಕಲೇಶ್ಪುರದವರಾಗಿರೋದ್ರಿಂದ ಹಿಂದೆ ಅಲ್ಲಿ ಯಾರೋ ಒಬ್ಬ ಇವರ ಫೋನ್ನ ಮಾಡ್ಕೊಂಡು FIR ಹಾಕ್ಸಿ ಎಲ್ಲೋ ಮಾತಾಡಿದ್ರು ಅನ್ನೋ ಕಾರಣಕ್ಕೆ FIR ಹಾಕ್ಸಿ ಏನೆಲ್ಲ ಬಹುಶಃ ಒಬ್ಬ ಹೆಣ್ಣುಮಗಳಿಗೆ ಅದು ಎಷ್ಟು ಟಾರ್ಚರ್ ಕೊಡ್ಬೋದು, ಒಂದು ಒಳ್ಳೆ ಕೆಲಸಗಾರ್ತಿಗೆ ಅಷ್ಟು ಟಾರ್ಚರ್ನ ಈ ಅಮ್ಮ ಇದುವರೆಗೂ ಈವನ್ ಟುಡೇ ಅನುಭವಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಹೆಣ್ಮಕ್ಳು ಜೋರಾಗಿ ಮಾತಾಡೋಂಗಿಲ್ಲ. ಅವ್ರು ಎಲ್ಲಿರಬೇಕು, ಬೇರೆ ಬೇರೆ ಇಂಜಿನಿಯರ್ಸ್ ಇದ್ದಾರೆ ಇಲ್ಲಿ ಹಾಸನದಲ್ಲಿ, ಯಾರು ಹೆಲ್ಪ್ ಮಾಡ್ತಾರೆ, ಯಾರು ಏನು ಮಾಡ್ತಾವ್ರೆ, ಸಮಾಜಕ್ಕೆ ಅವ್ರ ಕೊಡುಗೆ ಏನು ಅನ್ನೋದನ್ನು ಒಂದಷ್ಟು ನೋಡ್ಬೇಕಂತ. ಈಗ ಅದೇನೋ ಅಂತಾರಲ್ಲ ಹಾಗೆ, ಕಟ್ಟ ಕಡೆಯ ಅಸ್ತ್ರ ಯಾರನ್ನಾರು ತುಳಿಬೇಕು ಅಂದರೆ ಒಂದು ಕ್ಯಾರೆಕ್ಟರ್ ಅಸಾಸಿನೇಟ್ ಒಂದು, ಆ್ಯಂಡ್ ಅವರು ಭ್ರಷ್ಟೆ ಮತ್ತೊಂದು ಮಗದೊಂದು ಆಯಿತು. ಬೇರೆ ಯಾರು ಭ್ರಷ್ಟಾಚಾರ ಮಾಡ್ತಾನೆ ಅಲ್ವ ಇಲ್ಲಿ, ಅಲ್ಲ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನೀವು ಯಾಕೆ ಅವ್ರ ಬಗ್ಗೆ ಮಾತಾಡಲ್ಲ? ಕಣ್ಣೆದ್ರಿಗೆ 100 ಜನ 1000 ಜನ ಇದ್ದಾರೆ ಇಲ್ಲಿ, ನಾವೇ ಕೊಡ್ತೀವಿ. ಅವ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ ನೀವು? ಇಲ್ಲ ಅಲ್ಲ. ಹೀಗೆ ಈಗ ಅದೇ ದಲಿತ ಮುಖಂಡರ ಕೈಯಿಂದ ಒಂದಷ್ಟು ಪ್ರತಿಭಟನೆ ಮಾಡಿಸೋದು, ಅಲ್ಲೇನೋ ಮಾಡಿಸೋದು, ಅಲ್ಲಿ ನಮ್ಮವ್ರು ಇದ್ದಾರೆ, ನಾವು ಮಾಡಿಸ್ಬಾರ್ದು ಅಂತಲ್ಲ, ಆ ಥರ ಮಾಡ್ತಾ ಇದಾರಲ್ಲ. ಏನೋ ಒಂದು ಹೆಣ್ಣಿನ ವಿರುದ್ಧ ಅಟ್ರಾಸಿಟಿ ಹಾಕ್ಸೋಕ್ಕೆ ಇದು ಮಾಡೋದು, ಇವೆಲ್ಲ ತುಂಬ ಚೀಪು ಇದು. ನಾನು ಅದನ್ನು ನಿಜವಾಗ್ಲೂ ನನಗೆ ಈ ವಿಚಾರ ಎಲ್ಲ ಇದು ನೋಡಿದಾಗ ನನಗೆ ನಮ್ಮ ಇದ್ರ ಬಗ್ಗೆನೇ ನಮಗೆ ತುಂಬ ಬೇಜಾರಾಗುತ್ತೆ. ನೀವು ನಂಬ್ತೀರಾ ಬಿಡ್ತೀರಾ, ಆ ಅಮ್ಮ ಅದೆಷ್ಟು ಹಾರ್ಡ್ ವರ್ಕರ್ ಅಂದರೆ, ನೀವು 24 ಗಂಟೆ ಕೆಲಸ ಮಾಡಿಸಿ ಖುದ್ದು ಆ ಸ್ಪಾಟಲ್ಲಿ ನಿಂತ್ಬಿಟ್ಟು ಕೆಲಸ ಮಾಡಿಸ್ತಾರೆ. ಆ ಥರದಂಥ ಒಂದು ಹಾರ್ಡ್ ವರ್ಕರು. ಕೆಲಸದಲ್ಲಿ ಕೇಳಿ ಅವ್ರನ್ನ, ನಾನು ಅವರ ಏನೋ ದೊಡ್ಡವರು ಅಂತೇಳಿ ಅವರ ಪರವಾಗಿಲ್ಲ. ನಾನು ಇಷ್ಟು ದಿನ ಎಲ್ಲ ನೋಡ್ತಾ ಇದ್ದೀನಿ, ರಿಯಾಕ್ಟ್ ಮಾಡಬಾರ್ದು ಅಂತ ಇದ್ದೆ. ಆದರೆ ಕೆಲವು ವೇಳೆ ಅನಿವಾರ್ಯ. ನೀವು ನಂಬ್ತೀರಾ ಬಿಡ್ತೀರಾ, ಈ ಬೇಲೂರು ಹಳೆ ಬೀಳಲು ಒಂದು ನಮ್ಮ ದಲಿತ ಹೆಣ್ಮಗಳು ಟೋಟಲಿ ಆಕೆಗೆ TB ಆಗಿ ಇಡೀ ದೇಹ ಕೃಶವಾಗಿರೋದಂತರಲ್ಲಿ ಇಷ್ಟು ಗಾತ್ರ. ಆ ಹುಡುಗಿಗೇನು ಕ್ಯಾನ್ಸರ್ ಆಗಿದೆ ಅಂತ ಬಿಟ್ಟುಬಿಟ್ಟಿದ್ರು, ಇಂಚರ ಅಂತೇಳಿ ಆ ಹುಡುಗಿ. ನಮ್ಮ ಬೇಲೂರು ವರದಿಗಾರ, ನಮ್ಮ ಇವರು ಕನ್ನಡಪ್ರಭ ವರದಿಗಾರ, ಅವರು ಒಂದು ಸುದ್ದಿ ಮಾಡಿದರು, ಬೇಕಿದೆ ನೆರವು ಅಂತೇಳಿ. ಈ ಅಮ್ಮ ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡಿಸಿ ಆ ಹುಡುಗಿನ ಇಡೀ ಇದನ್ನು ಶಿಫ್ಟ್ ಮಾಡಿಸಿ ಬೆಂಗಳೂರಿಗೆ. ಆ TB ಸಂಪೂರ್ಣವಾಗಿ ಕ್ಲೋಸ್ ಮಾಡಿಸಿ ಕ್ಯೂರ್ ಮಾಡಿಸಿ ತಂದು ಅದೇ ಮನೆಗೆ ತಂದು ಬಿಟ್ಟು, ಅದು ಎಷ್ಟು ಖರ್ಚಾಯ್ತು ಅಂತ ಅದ್ರ ಬಗ್ಗೆ ಹೇಳೋಕ್ಕೆ ಹೋದರೆ ನಿಮಗೆ ಅಚ್ಚರಿ ಆಗುತ್ತೆ. ಆಮೇಲೆ ಆಕೆ ಸ್ಕೂಲು SSLC ಆಯಿತು, ಅವಳು PUC ಆಯಿತು. ಆ ಹುಡುಗಿಗೆ ದೊಡ್ಡವಳಾದಾಗ ಅವಳಿಗೆಲ್ಲ ಏನೇನೋ ಒಂದು ಮನೇಲಿ ಮಾಡ್ತಾರೋ ಅವೆಲ್ಲ ಈ ಅಮ್ಮ ಹೋಗಿ ಮಾಡಿ ಬಂತು. ನಾನಾಗಲಿ, ನಮ್ಮ ಮೆಹಬೂಬ್ ಆಗಲಿ, ನಮ್ಮ ಇಡೀ ನಾವು ಮುಂದೆ 10 ಮುಸ್ಲಿಮ್ಸ್ ಹುಡುಗರು ಓದ್ತಾ ಇದ್ದಾರೆ ಇವರಿಂದ. ನಂತರ ದಾಖಲೆ ಇದೆ ಎಲ್ಲದಕ್ಕೂ. ಅಂದರೆ ನೀವು ಭ್ರಷ್ಟಾಚಾರ ಮಾಡೇ ಇವೆಲ್ಲ ಮಾಡಬೇಕು ಅಂತ ಏನಿಲ್ಲ. ಒಂದು ಅಂತಃಕರಣ ಇರಬೇಕು, ಮಾನವೀಯತೆ ಇರಬೇಕು. ದಾರಿಲಿ ಹೋಗ್ತಿರೋ ಅಂಥವ್ರನ್ನ ಕರೆದು ಕೂತು 2 ನಿಮಿಷ ಮಾತಾಡಿಸ್ಬೇಕು. ಅಲ್ಲಿ ಹೋಗ್ತಾರೆ ಪೌರ ಕಾರ್ಮಿಕರ ಜೊತೆಲೇ ಬೆಳಗ್ಗೆ ಟೀ ಕುಡಿತಾರೆ, ಬನ್ನಿ ಅಂತೇಳಿ. ಇವ್ರದ್ದೊಂದು ಟೀಮ್ ಇದೆ, ನಮ್ಮ ಅನುರಾಧ ಅಕ್ಕ ಮತ್ತು ಬೇರೆ ಎಲ್ಲರೂ ಇದ್ದಾರೆ. ಯಾರು ಹೋಗ್ತಾರೆ? ಪೌರ ಕಾರ್ಮಿಕರನ್ನ ಈ ಕಟ್ಟ ಕಳಿಸ್ತಿತ್ತು ಹೋಗಿ ಸ್ಟ್ಯಾಂಡರ್ಡ್ ಹೋಟೆಲಲ್ಲಿ ಅವ್ರನ್ನ ಕೂರಿಸಿ ಕಾಫಿ ಕುಡಿಸ್ತಾರೆ. ಏನಾಗಬೇಕು ಅವರಿಗೆ? ಅಶೋಕ ಹೋಟ್ಲಲ್ಲಿ ಹೋಗಿ ಕುಡಿಸ್ತಾರೆ. ಪೌರ ಕಾರ್ಮಿಕ ಜೀವನದಲ್ಲೇ ಅಶೋಕ ಹೋಟ್ಲು ನೋಡಿರಲ್ಲ. ಬನ್ರಮ್ಮ ಇಲ್ಲಿ ನಿಮಗೆ ಇದು ಗೊತ್ತಾಗಬೇಕು ಅಂತೇಳಿ ಮಾಡಿಸ್ತಾರೆ. ಅದು ನಿಜವಾದ ಸೇವೆ. ಮಾತಾಡ್ಸಲ್ಲ ಅಂಥ ಮನುಷ್ಯರ ಜೊತೆ ಆರಾಮಾಗಿ ಕೂತಾನೆ. ನಮ್ಮ ಇಂಜಿನಿಯರ್ ಜೊತೆ ನಾವು ಕಾಫಿ ಕುಡಿತಿದ್ದೀವಿ, ಟೀ ಕುಡಿತಿದ್ದೀವಿ ಅನ್ನೋದು, ಅದನ್ನು ನಾವು ಕೊಡೋಂಥ ಸ್ಥೈರ್ಯ ಇದೆಯಲ್ಲ, ಅದು ದೊಡ್ಡದು, ಅದು ಎಲ್ಲದಕ್ಕಿಂತಲೂ ದೊಡ್ಡದು. ಹಾಗಾಗಿ ಆರೋಪ ಮಾಡಬೇಕು ಅಂತ ಮಾಡೋದಲ್ಲ, ಎಲ್ಲರೂ ಕೂಡ ನಿಜವಾಗ್ಲೂ ಪ್ರವೋಕ್ ಮಾಡಿಬಿಟ್ಟು ಅವ್ರ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ. ನಾನು ತುಂಬ ಸಲ ಅವ್ರ ಜೊತೆ ನಮ್ಮ ಕುಟುಂಬದ ಸದಸ್ಯೆ ಥರನೇ ಇದ್ದೀವಿ ನಮ್ಮ ಕುಟುಂಬ. ನಾನು ತುಂಬ ಸಲ ಹೇಳಿದ್ದೀನಿ, ಮೇಡಮ್ ರಿಯಾಕ್ಟ್ ಮಾಡಬೇಡಿ, ಟೈಮ್ ಸಿಗುತ್ತೆ, ಟೈಮ್ ಬಂದೇ ಬರುತ್ತೆ ಅಂತ. ಆದರೆ ಅವ್ರು ನಾನು ಹೇಳ್ತಿದ್ದೆ, ಅವ್ರು ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗೇ ಆಗುತ್ತೆ, ಏನೂ ಮಾಡೋಗಿಲ್ಲ. ಬಟ್ ಅವ್ರಿಗೆ ಕೊಟ್ಟಿರೋಂಥ ಟಾರ್ಚರ್ ನೋಡಿದರೆ, ಹಿಂದೆ ಇದ್ದ ಇಂಜಿನಿಯರ್ಗಳು, ಅಲ್ಲಿ ನಂತರ
ಯಾರು ಇವರು ಮಾಡಲ್ಲ ಕೆಲವೊಂದು ಕೆಲಸನ ಸರಿ ಇಲ್ಲದಲೇ ನೀವು ಸೈನ್ ಹಾಕು ಅಂದರೆ ಏನಾದ್ರು ಒಂದು ಒಳ್ಳೇದು ಮಾಡಕ್ಕೆ ಹೊರಟ್ರೆ ಹೆಣ್ಮಕ್ಳು ಅಂದ ತಕ್ಷಣ ಏನು ಹೆದರಿಸಿದ ತಕ್ಷಣ ಹೆದರ್ಬೋದಾ? ಹಾಗಾಗಿ ನಾನು ಹೇಳೋದು ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನವೀಯತೆ, ಮನುಷ್ಯತ್ವ ಎಲ್ಲವೂ ಮುಖ್ಯ. ಆಕೆ ಒಬ್ಬಳು ಹೆಣ್ಣುಮಗಳಾಗಿ ಇವೆಲ್ಲವನ್ನು ಮೀರಿಕೊಂಡು ನೀವು ಅವ್ರ ಮನೆಗೆ ಹೋಗಿ ಬೆಡ್ ರಿಟರ್ನ್ ಅವ್ರು ಅತ್ತ ಇದ್ದಾರೆ, ಕೆಲಸಗಾರರಿಲ್ಲ. ಬೆಳಿಗ್ಗೆಯಿಂದ ಅವರ ಯಜಮಾನರು ಕೂಡ ಒಬ್ಬರು ಲೆಕ್ಚರರು ಒಂದು ಇದರಲ್ಲಿದ್ದಾರೆ. ಅವ್ರ ಅತ್ತೆ ಅವರು ತುಂಬ ಮಾನಸಿಕವಾಗಿ ಸ್ವಲ್ಪ ಇದಾಗಿದ್ದಾರೆ. ಆ ಮಗು ಥರ ಕಾಯ್ತಾ ಇದ್ದಾರೆ ಅವರ ಇದನ್ನು. ಅವರು ಟಾಯ್ಲೆಟ್ ಮಾಡಿದರೆ ತೊಳೆಯೋದ್ರಿಂದ ಹಿಡಿದು ಬೆಳಗ್ಗೆಲ್ಲ ಅಡುಗೆ ಮಾಡಿ ಅವ್ರನ್ನ ಹೆಂಗೆ ನೋಡ್ಕೊತಾ ಇದ್ದಾರೆ ಅಂದರೆ 1 ನಿಮಿಷ ಆಚೆ ಈಚೆ ಹೋಗಂಗಿಲ್ಲ. ಯಾರೂ ಏನಾಗುತ್ತೋ ಗೊತ್ತಿಲ್ಲ. ಅವ್ರ ಮನೇಲೂ ಎಲ್ಲ ಓದ್ತಾ ಇರೋದ್ರಿಂದ ಇವರಿಬ್ಬರೇ ಇದ್ದಾರೆ. ಇಲ್ಲ ಈ ಮನೇಲಿ ಇವ್ರು ಇರಬೇಕು, ಇಲ್ಲ ಅವ್ರು ಇರಬೇಕು. ಮುನ್ಸಿಪಾಲ್ಟಿ ಅಂದರೆ ಗೊತ್ತು, ಯಾವ ಟೈಮಲ್ಲಿ ಯಾರು ಕರೀತಾರೋ ಏನೂ ಗೊತ್ತಿರಲ್ಲ, ಕೆಲಸ ಮಾಡಬೇಕಷ್ಟೆ. ಅವರ ಹಿನ್ನೆಲೆನೂ ಅವ್ರ ಕುಟುಂಬನೂ ಹೋಗಿ ನೋಡ್ಕೊಳ್ಳಿ, ಏನೇನಿರ್ತಾರೆ, ಎಷ್ಟು ಕಷ್ಟ ಇವೆಲ್ಲವೂ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಆರೋಪ ಮಾಡ್ತಾರೆ. ಅವೆಲ್ಲ ಸಹಿಸ್ಕೊಳ್ಳೋ ಶಕ್ತಿನ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ಟು ತೀರಾ ಅತಿರೇಕಕ್ಕೆ ಹೋದಾಗ ಯಾವ ಹೆಣ್ಮಗಳು ಕೂಡ ಅವನ್ನ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೊಡೆತಗಳ ಮೇಲೆ ಹೊಡೆತ, ಏನು ಯಾರ್ಯಾರು ಏನೇನು ಇಸ್ಕೊಂಡು ಏನೇನು ಅವರಿಂದ ಅತಿ ಹೆಚ್ಚು ಹೆಲ್ಪ್ ತಗೊಂಡವರೆಲ್ಲ ಅವ್ರ ವಿರುದ್ಧ ಮಾತಾಡ್ತಾರೆ. ಅದು ನಮಗೆ ಗೊತ್ತು ಚೆನ್ನಾಗಿ, ಆಯಿತಾ? ಹಾಗಾಗಿ ನನ್ನ ಈ ವಿಡಿಯೋ ಉದ್ದೇಶ ಏನಂದರೆ ಅವ್ರ ಹಿನ್ನೆಲೆಯನ್ನು ಗಮನಿಸಿ. ಈಗ ಅದೆಲ್ಲ ಇತ್ತೀಚೆಗೆ ನಾವು ಏನು ಮೊನ್ನೆ ಎಲ್ಲ ನಮ್ಮ ದಲಿತ ಮುಖಂಡರು ಕೂಡ ಒಂದಷ್ಟು ಅವ್ರಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಭೀಮಾ ಕೊರೆಗಾಂವ್ ಅಂದ ತಕ್ಷಣ ಅಂಬೇಡ್ಕರ್ ಮೊಮ್ಮಗ ಬರ್ತಾವ ಅಂದ ತಕ್ಷಣ ಹೆಲ್ಪ್ ಮಾಡಿದ್ರು. ಏನಾದ್ರು ಒಂದು ಹೆಲ್ಪ್ ಅಂದರೆ ಮೀನ್ಸ್ ಅದು ಕರ್ತವ್ಯ. ಅಂಬೇಡ್ಕರ್ ಮೊಮ್ಮಗನ ನಮಗೆ ನೋಡೋ ಖುಷಿ ಸಿಗುತ್ತಲ್ಲ ಅನ್ನೋದು ಒಂದು ಕರ್ತವ್ಯ ಅಷ್ಟೇ. ಹಾಗೆ ಈಗ ಒಂದು 15 ದಿನ ರಜೆ ಹಾಕಿ ಹೋಗಿದ್ದಾರೆ. ಇವರು ಕೊಡ್ತಿರ್ತಕ್ಕಂಥ ಟಾರ್ಚರ್ಗಳನ್ನು ಇವೆಲ್ಲನೇ ನೋಡೋಕ್ಕೆ ಒಬ್ಬ ಹೆಣ್ಮಗಳು ಎಷ್ಟು ತಿನ್ಬೋದು ಪದೇ ಪದೇ ಪೆಟ್ಟನ್ನು. ನಮ್ಮ ಪುರುಷ ಸಮಾಜವೂ ಅಷ್ಟೇ ನೋಡಬೇಕು. ಆಯಿತು, ಅವ್ರ ವಿರುದ್ಧ ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡಿಸಿ ಏನು ಮಾಡ್ತಾರೆ ಈಗ? ವಿಡಿಯೋ ಮಾಡೋದು ಬಿಡಿಯೋದು. ನಾವು ಆ್ಯಸ್ ಎ ಮೀಡಿಯಾ ಪರ್ಸನ್ಸ್ ಮೊದಲನೇದಾಗಿ ನಾವು ಹೆಣ್ಣುಮಕ್ಳು ವಿಡಿಯೋ ಮಾಡಬೇಕಾದ್ರೆ ಅವರ ಅನುಮತಿ ಪಡಿಬೇಕು. ಅದು ಸರ್ಕಾರಿ ಜಾಗ ಆಗಲಿ ಮತ್ತೊಂದು ಜಾಗ ಆಗಲಿ. ನೀವು ಏನು ಮಾಡ್ತಿರ್ತಿರ್ತಾರೆ ವಿಡಿಯೋ ಅನ್ನೋದೇನು ಅವ್ರಿಗೆ ಗೊತ್ತಿರಲ್ಲ. ಅಥವಾ ನಮ್ಮ ಪರಿಚಯ ಇರಬೇಕು, ಮೇಡಮ್ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಬೇಕು. ಏಕೆ ತಗೊಂಡೋಗ್ಬಿಟ್ಟು ಹಿಂಗೆ ಹಿಡ್ಕೊಂಡ್ರೆ ಏನು ರೀ ಮಾಡಿರಿ ಅಂತ ಹೇಳಿದರೆ, ನಿಮ್ಮನೆ ಮಕ್ಕಳು ಎಲ್ಲರೂ ಕೂತಾಗ ಇದಲ್ಲಿ ಕೂತಾಗ ಏನಾದ್ರು ಹೋಗಿ ಹಿಂಗೆ ಸಡನ್ನ ಹಿಂಗೆ ತಗೊಂಡೋಗಿ ಹಿಡಿದ್ರೆ ನೀವು ಬಿಡ್ತೀರಾ? ವಿತೌಟ್ ಪರ್ಮಿಷನ್. ಅನಾವಶ್ಯಕವಾಗಿ ಗೊಂದಲಗಳನ್ನು ಹುಟ್ಟಾಕ್ಬಾರ್ದು. ನಾನಾಗಂತ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ಮಗದೊಂದು ಮಾಡೋಕ್ಕೆ ಹೋಗೋ ಅಂಥ ಅಗತ್ಯ ದರ್ದು ನನಗಿಲ್ಲ. ಯಾಕೆಂದರೆ ಇದು ಅತಿರೇಕವಾಗಿ ಹೋದಾಗ ಈಗ ತುಂಬ ಜನ ವೈದ್ಯರು ಹೆಣ್ಮಕ್ಳು ಆಯಿತು ಬಂದಿದ್ದಾರೆ, ಬಂದು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲ ಇದೆ. ಆದರೆ ಅದು ಬೇರೆದೇ ಯಾವಾಗಲೂ ಪೋರ್ಟ್ರೇಟ್ ಆಗಬಾರ್ದು. ಅವ್ರು ಮಾಡಿರೋ ಕೆಲಸಗಳು ಇಡೀ ನಗರಸಭೆಯೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿದೆ. ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡಲ್ಲ? ಕವಿತಾ ಮೇಡಮ್ ಒಬ್ಬರೇ ದಿನ ಯಾಕೆ ಟಾರ್ಗೆಟ್ ಆಗ್ತಾರೆ? ಬೇರೆ ಯಾರಿಲ್ವ ಇಂಜಿನಿಯರ್ಸಲ್ಲಿ? ಎಂತೆಂಥ ಕೋಟಿ ಹೊಡೆದಿರೋರು ಅಲ್ಲಿ ಕೂತಾರೆ, ಅವರು ನಾವು ತೆಗಿಯೋಣವಾ? ಮನುಷ್ಯಗೆ ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದಿರುತ್ತೆ. ಮತ್ತು ಎತ್ತು ಕಟ್ಟೋದು ದಲಿತ ವಿರೋಧಿ ಅವ್ರು ಮಾಡಿರೋವಷ್ಟು ದಲಿತರಿಗೆ ಮಾಡಿರೋವಷ್ಟು ಕೆಲಸನ ಅಲ್ಲಿದ್ದಾರಲ್ಲ, ಇಡೀ ನಗರಸಭೆಯಲ್ಲಿ ಇದ್ದಾರಲ್ಲ, ಅವ್ರು ಮಾಡಿರೋ 10% ಯಾರು ಮಾಡಿರೋ ತೋರಿಸಿದ್ರೆ ಅವ್ರನ್ನ ನಾನೇ ನಮ್ಮ ಆಫೀಸಿಗೆ ಕರೆದುಬಿಟ್ಟು ಭೀಮಾ ವಿಜಯ ಆಫೀಸಿಗೆ ಕರೆ ತಂದು ಸನ್ಮಾನ ಮಾಡಿ ಕಳಿಸ್ತೀನಿ. ಯಾಕೆ ಬೇಕು ಇವೆಲ್ಲ ಅಂತ? ನಾವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತೀವಿ. ನಾವು ಎಷ್ಟೇ ಆದರೂ ಊರು ಮನೆ ಹೆಣ್ಮಗಳು ಅದು ಬೇರೆ, ಇವರ ಕೆಲಸಗಳನ್ನು ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಹಾಗಾಗಿ ಅವರ ಮನೋಸ್ಥೈರ್ಯವನ್ನು ಕುಗ್ಗಿಸೋವಂಥ ಇಂಥ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆಯಿತು, ನೀವು ಅವ್ರಿಗೆ ಅಧಿಕೃತವಾಗಿ ಲಾಂಛ ಹೊಡೆದವರು ಅಥವಾ ಬೇರೆ ಏನಾದ್ರು ಅಕ್ರಮ ಕಾಮಗಾರಿ ಮಾಡಿ ಕೊಡಿ ದೂರ. ಯಾರು ಬೇಡ ಅಂದಿದ್ದು? ಹೋರಾಟ ಮಾಡಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, CBI ಬರೀರಿ.
ಅದು ಬಿಟ್ಟು ನೀವು ಬೇಕು ಅಂತಲೇ ಹೋಗೋಂಥದ್ದು, ಅವರಿಗೆ ಟಾರ್ಚರ್ ಕೊಡೋಂಥದ್ದು, ಆಮೇಲೆ ಯಾರ್ಯಾರನ್ನೋ ಬಿಟ್ಟು ಅಟ್ರಾಸಿಟಿ ಹಾಕ್ಸ್ತಿ ಅನ್ನೋದು, ಇವೆಲ್ಲ ನಾಟ್ ಫೇರ್. ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇರುತ್ತೆ ಮನುಷ್ಯ ಅಂದಮೇಲೆ ಎಲ್ರಿಗೂ ಕೂಡ ಒಂದಷ್ಟು ನಾವು ಮಾಡಿರೋ ಕೆಲಸ ಗೊತ್ತಾಗಬೇಕು, ಇವೆಲ್ಲವೂ ಅಂತ ಇರುತ್ತೆ. ಆದರೆ ಇವರು ಯಾರು ಇದು ಹೆಸರಿಗೋಸ್ಕರ ಮಾಡಿರೋಂತಲ್ಲ. ಆಯಿತು, ಟಿ ವಿ ನೈನ್ ಕನ್ನಡತಿ ಬಂತು, ಇವತ್ತು ಕೂಡ ಅವರು ಓದಿದಂಥ ಸ್ಕೂಲಿಗೆ ಕೈಯಲ್ಲೇ ಹಣ ಇಲ್ಲದಿದ್ದರೂ ಕೂಡ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಎಷ್ಟೆಷ್ಟೋ ಬಡವರಿಗೆ, ಯಾರ ಮನೇಲಿ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಯು ಜಿ ಡಿ ವರ್ಕರ್ಸು, ವಾಟ್ರ್ ಸಪ್ಲೈದವರು, ಅವ್ರ ಕಷ್ಟ ಯಾವನ್ರು ಕೇಳಿದ್ದಾನೆ? ಅವರಿಗೆಲ್ಲ ಅರ್ಜೆಂಟ್ ಸಿಗೋದಂದ್ರೆ, ಮನೇಲಿ ಹುಷಾರಿಲ್ಲ, ಹೆಂಡ್ತಿಗೆ ಹುಷಾರಿಲ್ಲ ಅಂದರೆ ಯಾರು ಹೆಲ್ಪ್ ಮಾಡ್ತಾರೆ? ತಗೊಳ್ಳೋದು ಸಂಬಳ 10,000 12,000. ಆಮೇಲೆ ಆ PFಗಳನ್ನೆಲ್ಲ ಕಟ್ಟಿರಲ್ಲ. ಅದನ್ನು ಮಾತಾಡಿದ ತಕ್ಷಣ ಹೋಗಾಯ್ತು ಫೋನು, ಅವಳ ಕೇಳ್ತಾವಳೆ ಕವಿತಾ, ಅವಳು ಒಬ್ಳೇನೇ ಇರೋದು, ಬೇರೆ ಯಾರು ಇಲ್ವಾ? ಇಷ್ಟು ದಿವಸ ಯಾರು ಯಾಕೆ ಕೇಳ್ತಾ ಇಲ್ಲ? ಇವಳು ಯಾಕೆ ಕೇಳ್ತಾವಳೆ ಈಗ? ದುಡ್ಡು ಕಮಿಷನ್ಗೆ ಏನಾದ್ರು ಕೇಳ್ತಾವಳ? ಹೀಗೆ ಈ ಥರದ್ದೆಲ್ಲ ಇರುತ್ತೆ. ದಯಮಾಡಿ ನಾನು ನನ್ನ ಹಾಸನದ ಪ್ರಜ್ಞಾವಂತ ಜನರಿಗೆ ಹೇಳ್ತೀನಿ, ಈ ಥರ ದಬ್ಬಾಳಿಕೆ, ಅಸಾಸಿನೇಟು ಇವೆಲ್ಲ ಮಾಡ್ಕೊಂಡು ಹೆಣ್ಣು ಮಗಳನ್ನು, ಅವರ ನೈತಿಕ ಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸಕ್ಕೆ ಹೋಗಬೇಡಿ. ಜೊತೆಗೆ ನಮ್ಮ ಜನರು ಕೂಡ ಅಂಥವಕ್ಕೆ ಬೆಂಬಲ ಕೊಡಬೇಡಿ. ನನ್ನ ಕಳಕಳಿಯ ಮನವಿ. ಇಂಥ ಆಫೀಸರ್ಸು, ಇಂಥ ಅಧಿಕಾರಿಗಳು, ಅವ್ರು ಸಾಮಾನ್ಯ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಬಟ್ ಅವರ ಕೆಲಸದಲ್ಲಿ ಅವರಷ್ಟು 100% ಡೆಡಿಕೇಶನ್ ಆಗಿ ಮಾಡೋಂಥವ್ರು ಯಾರಿಲ್ಲ. ಹೀಗೆ ತುಂಬ ಹೇಳೋದಕ್ಕೆ ಹೋದರೆ ತುಂಬ, ನೀವು ಬರೀ ಅವರ ಅತ್ತೆನ ಸೇವೆ ಮಾಡ್ತಾ ಇದ್ದಾರಲ್ಲ, ಅದನ್ನು ನೋಡಿ. ಸ್ವಲ್ಪ ಇಡೀ ಸಮಾಜಕ್ಕೆ ಮಾದರಿ. ಬೆಡ್ ರಿಟರ್ನ್ ಒಂದು ಚೂರು ಆಚೆ ಈಚೆ ನೋಡೋಂಗಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅದು ಬಿಡಿ, ಅವ್ರದ್ದು ಪರ್ಸನಲ್ಲು. ಅದ್ರ ಮಧ್ಯೆ ಈ ಕೆಲಸಗಳನ್ನು ನೋಡಬೇಕು, ನೂರಾರು ಫೋನ್ಗಳನ್ನು ಅಟೆಂಡ್ ಮಾಡಬೇಕು, ಎಲ್ಲಿ ಲೈಟ್ ಹೋದರೂ ಅಲ್ಲಿಗೆ ಓಡಬೇಕು. ಲೈಟ್ ಹೋಗಿಲ್ಲ ಅಂತ ಫೋನ್ ಮಾಡಿ ಇವರಿಗೆ ಮಾಡ್ತಾರೆ, ಕಸ ಎತ್ತಿಲ್ಲ ಅಂದರೂ ಮಾಡ್ತಾರೆ. ಇಲ್ಲೊಂದಷ್ಟು ಜನ ಮೊನ್ನೆ ಎಲ್ಲನೂ ಇದು ಮಾಡ್ಕೊಂಡು ಹೋದ್ರು, ಏನು ಅಕ್ರಮ ಇವನ್ನೆಲ್ಲ ಹೋಗಿ ಬರೋದ್ರು. ಎಲ್ಲರೂ ಅಕ್ರಮ ನಮಗೆ ಬಂದರು, ದೌರ್ಜನ್ಯ ಮಾಡಿದರು. ಈ ಆದೇಶ ಮಾಡಿರೋದು ಸರ್ಕಾರದ ಆದೇಶ, ಅವ್ರು ಕೂತಿರೋದು ಸರ್ಕಾರಿ ಆದೇಶನ ಪಾಲನೆ ಮಾಡೋದಕ್ಕೆ. ಇವರು 1 ದಿನ 2 ದಿನ ನೋಟಿಸ್ ಕೊಟ್ಟಿರ್ತಾರೆ, ಮಾಡಲ್ಲ. ಅವ್ರು ನೋಟಿಸ್ ಕೊಟ್ಟರು ಏನು ಮಾಡಲಿಲ್ಲ ಅಂದಾಗ ಅನಿವಾರ್ಯವಾಗಿ ಇಳಿತಾರೆ. ಅದಕ್ಕೆ ಕಾರಣ ಯಾರು? ಹೋಗಿ ಆಯುಕ್ತರನ್ನ ಕೇಳಬೇಕು, ಅಧ್ಯಕ್ಷರನ್ನ ಕೇಳಬೇಕು, ಎಲ್ಲರಿಗಿಂತ ದೊಡ್ಡವರು ಇದ್ದಾರೆ, ಅವ್ನು ತಗೊಬಂದು ಮತ್ತೆ ಕವಿತಾ ಬಂದು ಎಲ್ಲರನ್ನೂ ಎತ್ತಂಗಣಿ ಮಾಡಿಸಿದ ಕವಿತಾ ಅದು ಇದು ಅಂತ ಅನ್ಕೊಂಡ್ಬಾರ್ದು. ಇದು ಯಾರಿಗೆ ಅನುಕೂಲ, ನೀವೇ ಹೇಳಿ. ಹಾಗಾಗಿ ಸನ್ಮಾನ್ಯ ಹಾಸನದ ಜನರೇ, ಅವ್ರೇನು 100% ಇದು ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ ಹೆಣ್ಮಗಳು ಗಟ್ಟಿ ಧ್ವನಿಯಲ್ಲಿ ಈ ನೆಲದಲ್ಲಿ ಮಾತಾಡ್ತಾ ಇದ್ದಾರೆ. ಏನಾದ್ರು ಒಂದು ಮಾಡೋಣ, ಮಾದರಿ ಆಗಬೇಕು ಅಂತ ಹೇಳಿ ಮಾತಾಡ್ತಾರೆ. ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರಂತೆ, ನೀವು ಸಾಧ್ಯವಾದರೆ ಬೆಂಬಲ ಕೊಡಿ, ಆದರೆ ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಇಲ್ಲ, ಆಕೆ ನಿಜವಾಗ್ಲೂ ಭ್ರಷ್ಟೆ ಆಗಲಿ, ಮತ್ತೊಂದಾಗಲಿ, ಇವೆಲ್ಲ ಇದಾವಲ್ಲ, ಅವ್ರು ದಲಿತ ವಿರೋಧಿ, ದಲಿತ ಅನಕಾಂಡ, ಇವೆಲ್ಲ ಸುಳ್ಳು ದೂರುಗಳು ಮತ್ತು ಅವೆಲ್ಲ ಸುಳ್ಳು ಹೇಳಿಕೆಗಳು. ಅದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ ಎಲ್ಲದಕ್ಕೂ. ಅವರು ಮಾಡಿರೋ ಹೆಲ್ಪ್ಗಳನ್ನು ನಮ್ಮದು ಈ ಎಲ್ಲ ಹೇಳಿಕೆ ಕೊಟ್ರಲ್ಲ, ಯಾರ್ಯಾರು ಇವರು ಅವ್ರೇನಾದ್ರು ಮಾಡಿದರೆ ಅವ್ರಿಗೆ ನಾನು ನಾನು ಹೇಳಿದ್ನಲ್ಲ, ಕರ್ಕೊಬಂದು ಇಲ್ಲಿ ದೊಡ್ಡ ಏಲಕ್ಕಿ ಹಾರ ಹಾಕಿ ಇದನ್ನು ಮಾಡಿ ಇಲ್ಲಿ ಕೂರಿಸ್ತೀನಿ. ಹಾಗಾಗಿ ದಯಮಾಡಿ ಅವ್ರನ್ನ ಏನು ಕೆಲಸದ ವಿಚಾರದಲ್ಲಿ ತಪ್ಪಿದ್ದಾಗ ಅವನ್ನ ಖಂಡಿಸಿ ನಾವು ಬಂದು ಸೇರ್ಕೋತೀವಿ. ಅನಾವಶ್ಯಕವಾಗಿ ಒಂದು ಹೆಣ್ಮಗಳನ್ನ ನೈತಿಕ ಸ್ಥೈರ್ಯನ ಕುಂದಿಸುವಂಥ ಕೆಲಸಕ್ಕೆ ಹೋದರೆ ನಾವು ಕೂಡ ಬೇರೆಯವ್ರು ಏನೇನು ಇದರಲ್ಲಿ ಯಾರ್ಯಾರು ಹಿಂದೆಯಿಂದ ಯಾರ್ಯಾರು ಮಾಡಿಕೊಡ್ತಿದ್ದಾರೆ ಎಲ್ಲವೂ ಗೊತ್ತು ನಮಗೆ. ನಾವು ಕೂಡ ಅವ್ರ ವಿರುದ್ಧ ಬೀಳ್ತೀವಿ. ಪತ್ರಿಕೆ ಕೂಡ ಇದನ್ನ ಹೇಳ್ತಾ ಇದ್ದೀವಿ. ಇಡೀ ನಮ್ಮ ಭೀಮಾ ವಿಜಯ ಪತ್ರಿಕೆ ಮತ್ತು ನನ್ನಂತಹ ಏನು ಸಮಾಜದ ಬಗ್ಗೆ ಒಂದಷ್ಟು ಕಳಕಳಿ ಇಟ್ಟು ನಾನು ಕೂಡ ಅವರ ಬೆಂಬಲವಾಗಿ ನಿಂತಿರ್ತೀನಿ. ಅದು ಏನೇ ಆದರೂ ಕೂಡ ನಾವು ಜೊತೆಗಿರ್ತೀವಿ. ಕಾರಣ ಇಷ್ಟೇ, ನಾನು ಹೇಳಿದ್ದೀನಿ, ಇಷ್ಟೊಂದಿದ್ದಾವೆ ಕಾರಣಗಳು. ಹಾಗಾಗಿ ಮಾತಾಡೋರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅದು ಒಂದು ಹೆಣ್ಮಗಳು ನಾಳೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನೀವು ಜವಾಬ್ದಾರ ಆಗಬೇಡಿ. ಒಬ್ಬ ಗಟ್ಟಿಗಿತ್ತಿನ ನೀವು ಏನೆಲ್ಲ ಮಾಡಿ ಅವ್ರನ್ನ
ಅವರ ನೈತಿಕ ಸ್ಥೈರ್ಯನ ಕುಂದಿಸ್ಬೋದು. ಈಗ ಒಂದಷ್ಟು ಕುಂದಿಸಿದಿರಿ ಈಗ, ಬಟ್ ಅವು ಯಾವ ಕೂಡ ಶಾಶ್ವತ ಅಲ್ಲ. ಇದಕ್ಕೆಲ್ಲಕ್ಕೂ ಒಂದು ದಿನ ತಕ್ಕ ಉತ್ತರ ಕೊಡೋ ಅಂಥ ದಿನ ಬಂದೇ ಬರುತ್ತೆ. ಅವ್ರು ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಕೊಡ್ತಾರೆ, ನಾವು ಕೂಡ ಕಣ್ಣೆದುರಿಗೆ ನೋಡ್ತೀವಿ. ಅನಾವಶ್ಯಕವಾಗಿ ಹೋಗ್ಬಿಡಿ, ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಅನ್ನೋದು ನನ್ನ ಮನವಿ, ಕಳಕಳಿಯ ಮನವಿ. ಹಾಗಾಗಿ ಕವಿತಾ ಮೇಡಮ್ ಅವರೇ, ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. ನಿಮ್ಮ ಒಳ್ಳೆಯದಕ್ಕೆ ಖಂಡಿತ ನಿಮ್ಮ ಜೊತೆ ನಿಂತ್ಕೋತೀವಿ. ನೀವು ಯಾವುದೇ ಆರೋಪ ಮತ್ತೊಂದು ಮತ್ತು ನೀವು ಒಂದಿಷ್ಟು ರಿಯಾಕ್ಷನ್ ಕೊಡೋದು ಇವೆಲ್ಲ ಕೆಲವಿಗೆಲ್ಲ ರಿಯಾಕ್ಷನ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ಎಲ್ಲಿ ತನಕ ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ತನಕಲೂ ಒಳ್ಳೆಯದಾಗುತ್ತೆ. ನಿಮ್ಮಿಂದ ನನಗೆ ಗೊತ್ತು ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ, 100 ಅಲ್ಲ ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಅದೆಲ್ಲ ನಮಗೆ ಗೊತ್ತಿರೋದ್ರಿಂದ ನಾವು ಮಾಡ್ತೇವೆ, ವಿತ್ ದಾಖಲೆ ಸಮೇತ ನನಗೆ ಗೊತ್ತು. ಹಾಗಾಗಿ ನೀವು ಬ್ರೇವ್ ಲೇಡಿಯಾಗಿ ಅದೇ ರೀತಿ ಕೆಲಸ ಮುಂದುವರಿಸಿ. ನಿಮ್ಮನ್ನು ವರ್ಗಾವಣೆ ಮಾಡಿಸೋದಾಗಲಿ ಮತ್ತೊಂದಾಗಲಿ ಅವರಿಗೆಲ್ಲ ಇದೆಲ್ಲ ಅದು ತಲೆ ಕೆಡಿಸ್ಕೊಬಿಡಿ, ಕೆಲಸ ಮಾಡಿ ಮೇಡಮ್, ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಜೈ ಭೀಮ್. ನಿಮ್ಮ ಜೊತೆಗೆ ನಾವಿರ್ತೀವಿ.